ನಿಮಗೆ ಅಣ್ಣ ಮಾರ್ಗದರ್ಶಿ ದರ್ಶನ್ ಅವರು, ಅವರನ್ನು ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ನೀವು? ತುಂಬಾ ಮಿಸ್ ಮಾಡ್ಕೊಂಡ್ವಿ ಸರ್, ತುಂಬ. ಪ್ರತಿ ಸಿನಿಮಾಗೂ ಇರ್ತಾಯಿದ್ರು, ಪ್ರತಿ ಸಿನಿಮಾನ ಅವ್ರ ಆಶೀರ್ವಾದ ತೊಗೊಂಡೇ ನಾನು ಮುಂದೆ ಹೋಗ್ತಾಯಿದ್ದೆ. ಪ್ರಮೋಷನ್ಸ್ ಆಗಲಿ ಪ್ರತಿಯೊಂದಾಗಲಿ ಕಾರಣಾಂತರಗಳಿಂದ ಇವತ್ತು. ಆದರೂ ಸಪೋರ್ಟ್ ಸಿಗುತ್ತೆ ಅನ್ಸುತ್ತೆ ಏನಕ್ಕೆ? ಟೀಸರ್ಗೆ ಬಂದಿರೋ ಕಮೆಂಟ್ಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದೆ. ಖಂಡಿತ ಸರ್, ಅದಂತೂ ಅಣ್ಣನ ಅಭಿಮಾನಿಗಳು ಲೈಕ್ ಅವ್ರ ಸಿನಿಮಾ, ಅಣ್ಣನ ಸಿನಿಮಾ ಬಂದಾಗ ಯಾವ ರೀತಿ ಎತ್ತು ಮೆರೆಸ್ತಿರೋ, ನನ್ನ ಸಿನಿಮಾ ಬಂದಾಗ ಅಷ್ಟೇ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಎಲ್ಲ ಕಡೆ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ಸರ್. ಕೈವಾ ಟ್ರೈಲರ್ ಲಾಂಚ್ ನಡೀತಾ ಇರುತ್ತೆ, ವೇದಿಕೆ ಮೇಲೆ ದರ್ಶನ್ ಸರ್ ಒಂದು ಮಾತು ಹೇಳಿರ್ತಾರೆ, ಅಂದರೆ ನಿಮ್ಮ ಕಲಾವಿದರ ಜೀವನಕ್ಕೆ ಹೆಂಗೆ ಲಿಂಕ್ ಆಗುತ್ತೆ ಅಂತ, ನಿಮ್ಮಿಂದ ನಾವು ನಮ್ಮಿಂದ ನೀವಲ್ಲ ಅಂತ ಆಡಿಯನ್ಸ್ಗೆ ಹೇಳಿರ್ತಾರೆ. ಅದನ್ನು ಫಾಲೋ ಮಾಡ್ತೀರಾ ನೀವು ನಿಮ್ಮ ಕೆರಿಯರಲ್ಲಿ? ಖಂಡಿತ ಸರ್, ಅವರಿಂದನೇ ನಾವಲ್ವ ಸರ್. ನಾನು ನನ್ನೊಂದು ಮೆರೆದವ್ರು ಎಷ್ಟೋ ಜನ ಹೊರಟೋಗ್ಬಿಡೋರು ಸರ್ ಇವತ್ತು. ಸೊ ಏನೇ ಇದ್ರೂ ನಾವು ಬಂದಿರೋದು ಅವರಿಂದನೇ, ಅವ್ರಿಗೋಸ್ಕರನೇ ಇರಬೇಕು ಹೊರತು. ನಿಮಗೆ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಅನ್ನಿಸ್ತು ಧನ್ವೀರ್ ಅವರೇ, ನಾನು ದರ್ಶನ್ ಅವರ ಪರವಾಗಿ ನಿಲ್ಲಬೇಕು ಅಂತ? ಸರ್, ನನಗೆ ಯಾವುದೋ ಟೈಮ್ ಅನ್ಸಿದ್ದು ಇದು ಅಂತ ಅಲ್ಲ ಸರ್. ನನಗೆ ಅವಾಗ ಇಂಡಸ್ಟ್ರಿಗೆ ಬಂದಾಗ, ನಾವು ಹೊಸಬ್ರಾಗಿ ಬಂದಾಗ, ನನಗೆ ಇವತ್ತಿಗೂ ಅದು ತಲೆಯಲ್ಲಿದೆ, ಇವತ್ತಿಗೂ ನನ್ನ ಕಿವಿಲಿದೆ. ಐರಾವತ ಅಲ್ಲ, ಯಜಮಾನ ಶೂಟಿಂಗ್ ನಡೀತಾ ಇರುತ್ತೆ ಅಣ್ಣಂದು, ಟೊರಿನೋ ಫ್ಯಾಕ್ಟ್ರಿಲಿ. ಅವತ್ತು ನಾನು ಹೊಸಬ್ಬ ಹುಡುಗ, ನಾನು ಸುನಿ ಸರ್ ಇಬ್ಬರೇ ಡಿಸೈಡ್ ಮಾಡಿ ಹೋಗ್ತೀವಿ, ಅಣ್ಣನ ಕೇಳ್ತೀವಿ. ನನಗೆ ಅವತ್ತು ಭಯ, ದರ್ಶನ್ ಸರ್ ಒಂದು ದೊಡ್ಡ ಸೂಪರ್ ಸ್ಟಾರ್, ಹೆಂಗಪ್ಪ ಏನಪ್ಪ. ಬಟ್ ಅವಾಗಿಂದ ನಾವು ಅಭಿಮಾನಿದೆ, ಅಣ್ಣಂಗೆ ಅಭಿಮಾನಿ. ನಾನು ಸುನಿ ಸರ್ ಹೇಳಿದ್ರು, ಬಾ ನೋಡೋಣ, ಆಡಿಯೋ ಲಾಂಚ್ ಕರೆಯೋಣ. ಟ್ರೈ ಮಾಡೋಕ್ಕೆ ಅಂತ ಹೋಗಿದ್ದು ಅಷ್ಟೇ, ನಾವು ಅದನ್ನ ನೋಡೋಣ ಕೇಳೋಣ ಅಂತ. ಆ ವ್ಯಕ್ತಿ ನಮ್ಮನ್ನ ಕರೆಸಿ ಕೂರಿಸಿ, ಏನೋ ನಮ್ಮ ಜೊತೆ ನಾವು ಏನೋ ಅವಲೇ ಒಂದು 15 ದಿವಸ ಸಿಕ್ಬಿಟ್ಟಿದ್ದೀವಿ ಅನ್ನೋ ಥರ ಕರೆಸಿ ಕೂರಿಸಿ ಎಲ್ಲ ಆದ್ಮೇಲೆ ಮತ್ತೆ ಇರೋ ಸರ್ ಅದೇ ಹಿಂಗೆ ಇದು ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು, ಟೈಮು ಡೇಟು ಸರಿ, ನಾನು ನಂಬರ್ ಕೊಡ್ತೀವಿ, ಫೋನ್ ಮಾಡಿ ಹೇಳ್ಬಿಡಿ, ನಾವು ಎಷ್ಟು ಗಂಟೆಗೆ ಇರಬೇಕು ಹೇಳಿ. ನಮಗೆ ಶಾಕು, ನಿಜವಾಗ್ಲೂ ಒಪ್ಕೊಂಬಿಟ್ರಾ ಅಂದರೆ ಅದೇ ಸಾಕಲ್ವ ಸರ್. ಒಬ್ಬ ಹಿಂಗೆ ಸೂಪರ್ ಸ್ಟಾರ್, ಒಬ್ಬರು ಹೊಸಬ್ರು ಅಂತ ಬಂದಾಗ ಅದು ಯಾರು ಮಾಡ್ತಾರೆ ಸಾಧ್ಯ ಹೇಳಿ? ನಮ್ಗೆ ಅದಕ್ಕೆ ನಾವು ಯಾವತ್ತೂ ಸಾಯೋರು ಋಣಿ ಆಗಿರ್ತೀನಿ. ಸೊ ಅದು ನನಗೆ ಇವತ್ತಿಗೂ ಕೇಳಿ ಹಂಗೆ ಇರುತ್ತೆ ಮಾತು, ನೀನು ಟೈಮು ಡೇಟು ಹೇಳು, ನಾನು ಬರ್ತೀನಿ ಅಷ್ಟೇ, 1 ಅವರ್ ಮುಂಚೆ ನನಗೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸರಿ ಆಯಿತು, ಅವತ್ತು ನಮ್ಗೆ ಅದು ಕೊಟ್ಟಿದ್ದೆ ಸರ್. ಇವತ್ತೆಲ್ಲ ಸರ್, ಸಾಯೋವರೆಗೂ ನಾವು ಚಿರಋಣಿಯಾಗೇ ಇರ್ತೀವಿ. ಸೊ ಆ ಸಂದರ್ಭ ನೆನೆಸ್ಕೊಂಡು ನಾನು ಅವ್ರದ್ದು ಎಂಥದೇ ಕಷ್ಟ ಅಂತ ಬರಲಿ ಸರ್, ಜೊತೆಗೆ ಅನ್ನ ತಿಂದಿವಿ ಸರ್, ಜೊತೆಗೆ ಇದು ಮಾಡಿದ್ವಿ, ಯಾವತ್ತು ಇದ್ದೇ ಇರ್ತೀನಿ, ಅದು ಎಂಥದೇ ಬರಲಿ, ತಲೆ ಕೆಡ್ಸ್ಕೊಳ್ಳೋದು. ನಿಮಗೆ ಬರೋ ಕಮೆಂಟ್ಗಳನ್ನ ಹೇಗೆ ಸ್ವೀಕರಿಸ್ತೀರಾ? ಅಂದರೆ ಧನ್ವೀರ್ ಅವರು ದರ್ಶನ್ ಅವರ ಹೆಸರನ್ನ ಇಟ್ಕೊಂಡು ಬೆಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಅಂಥ ಮಾತುಗಳು ಬಂತು. ಕೇಸ್ ರಿಗಾರ್ಡಿಂಗ್ ಏನು ಮಾತಾಡೋದು ಬೇಡ, ಅದನ್ನೆಲ್ಲ ಹೇಗೆ ಸ್ವೀಕರಿಸ್ತೀರಾ ನೀವು? ಸರ್ ಇಷ್ಟೇ, ಏನು ಹೇಳಿ, ಬೊಗಳ್ತಾ ಇರಬೇಕು. ಬೊಗಳೋದು ಇದ್ರೇ ಸರ್, ಈ ಬೊಗಳೋ ನಾಯಿಗಳು ಇದ್ರೇ ಆ ಬೀದಿಗೂ ಒಂದು ಕಳೆ, ಆ ಊರಿಗೂ ಒಂದು ಕಳೆ. ಯಾಕೆ ಹೇಳಿ, ಯಾರೋ ಒಬ್ರು ಇದ್ದಾರೆ ಅಂತ. ಸೊ ಆ ಬೊಗಳೋ ನಾಯಿ ಬೊಗಳ್ತಾ ಇರಲಿ ಬಿಡಿ, ತಲೆ ಕೆಡಿಸ್ಕೊಳ್ಳೋದು. ಬಜಾರಿಂದ ವಾಮನ ತನಕ ನಿಮಗೆ ಸ್ಟ್ಯಾಂಡ್ ಆಗಿದ್ರು ದರ್ಶನ್ ಸರ್ರು. ವಾಮನ ಸಿನಿಮಾ ನೋಡುವಾಗಲೂ ಒಂದಷ್ಟು ಔಟ್ಪುಟ್ಸ್ ಕೊಡ್ತಾ ಇದ್ರು, ಅಂದರೆ ನೀವು ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತೀರಾ, ಹೇಗೆ ನೀವು ಡೆವಲಪ್ ಆಗ್ಬೋದು ನಟನಾಗಿ ಅಂತ. ದರ್ಶನ್ ಅವ್ರು ನಿಮಗೆ ಒಳ್ಳೆ ಕ್ರಿಟಿಕ್ಕಾ? ಖಂಡಿತ ಸರ್, ತಪ್ಪು ಅಂತ ಹೇಳ್ತಾರೆ, ಒಳ್ಳೇದಂದರೆ ಒಳ್ಳೇದು ಬೆನ್ನು ತಟ್ತಾರೆ. ಅದು ಯಾವತ್ತಿರುತ್ತೆ ಅವ್ರಿಗೆ. ನಾವು ತಪ್ಪು ಮಾಡಿ ಯಾವುದೇ ಒಂದಾಗಿರ್ಬೋದು, ಅದು ಅಕಸ್ಮಾತ್ ಅವ್ರು ಏನು ನೋಡಿನೇ ಆಗಿರ್ಬೋದು ಅಥವಾ ಯಾರು ಕೇಳಿನೇ ಆಗಿರ್ಬೋದು, ಫಸ್ಟ್ ಫೋನ್ ಮಾಡಿ ಬೈತಾರೆ ತಪ್ಪು ಮಾಡಿದರೆ. ಇಲ್ಲ ತಪ್ಪಿಲ್ಲ ಅಂದರೆ ಕೇಳ್ತಾರೆ, ಏನು ಆಗಿದ್ದ, ಹೌದಾ, ಸತ್ಯನಾ ಇಲ್ವಾ ಅಂತ. ಇರೋದು ಎಕ್ಸ್ಪ್ಲನೇಷನ್ ಮಾಡಿದ್ರೆ ವಾಪಸ್ ಮಾಡಿ ತಿರ್ಗಿ ಆಯಿತು ಬಿಡು, ಹಿಂಗೆ ಮಾಡೋಕ್ಕೆ ಹೋಗ್ಬಿಡು. ಸೊ ಆಬ್ವಿಯಸ್ಲಿ ಅವ್ರು ಯಾವಾಗಲೂ ನಮಗೆ ಒಳ್ಳೇದು ಹೇಳ್ತಾರೆ, ಕೆಟ್ಟದ್ದು ಇದು ಮಾಡ್ತಾರೆ ಸರ್. ನೀವು ಅವರಿಂದ ತಗೊಳ್ಳೋ 3 ಕ್ವಾಲಿಟೀಸ್ ಏನಾಗಿರುತ್ತೆ ಲೈಫ್ ಲಾಂಗ್? ದಾನ, ಧರ್ಮ, ಒಳ್ಳೆತನ, 3 ಸರ್. ಅದನ್ನು ಹೇಳ್ಕೊಳ್ದೇ ಇರೋದು? ಈ ಕೈ ಕೊಟ್ಟೋದು ಈ ಕೈ ಗೊತ್ತಾಗಲ್ವಲ್ಲ, ಅದು